ವೆಲ್ಕಮ್ ಬ್ಯಾಕ್ ಟು ನಾಗಶ್ರೀ ವ್ಲಾಗ್. ನೈಟ್ ಬಂದು ಸ್ಟೇ ಆಗಿ ಬೆಳಗ್ಗೆ ಎದ್ದು ಫೋಟೋಶೂಟ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೋ. ಇವಳು ನೋಡಿ, ಇವಳು ಅನಿಸ್ತಿಲ್ಲ ಅಲ್ಲ, ಚಿತ್ರ ಮೇಕಪ್ ಮಾಡಿಸ್ಕೊಬಿಟ್ಟಿದ್ದಾಳೆ. ಸೈರಾ ನೋಡಿ ಬ್ಯಾಗ್ ಇಟ್ಕೊಂಡಿದ್ದಾಳೆ. ಏನು ತಿನ್ನೋದ ಚಿತ್ರ ಈಗ? ಮನೆ ನೋಡಿ ಸಖತ್ತಾಗಿದೆಯಲ್ಲ. ರಿವ್ಯೂ ಕೊಡ್ತಾ ಇದ್ದಾರೆ ನೋಡಿ. ಬರ್ತಿದ್ದಾರೆ ನಮ್ಮ ಸ್ಕಿನ್ನಿಗೆ ತಕ್ಕಂಗೆ, ಅಂದರೆ ನಾವು ಮೇಕಪ್ಪೇ ಹಾಕಿಲ್ಲ ಅನ್ನೋ ಫೀಲ್ ನಮಗೆ ಕೊಡ್ಸೋದು ತುಂಬ ರೇರ್. ಬಟ್ ಶಿ ಇಸ್ ಗುಡ್. ನಾನು ಇವ್ರನ್ನ ರೆಕಮೆಂಡ್ ಮಾಡ್ತೀನಿ. ಇಟ್ ಇಸ್ 10 out of 10. ಭಯ ಆಗ್ತಿದೆಯಾ ಅಂತ ಹೇಳಿ ಕುತ್ಕೊಂಡಿದ್ದಾರೆ ನೋಡಿ. ಪ್ರತಿ ಸಲ ಬಂದಾಗ್ಲೂ ಸೇಮ್ ಸೀನ್ ಇದೇ ತರನೇ. ಬೋಟ್ ತುಂಬಾ ಚಿಕ್ಕದಿರುತ್ತೆ. ಸೊ ಕರೆಕ್ಟಾಗಿ ಸೆಂಟ್ರಲ್ಲೇ ಕುತ್ಕೊಂಡು ಕೂತಿರೋರು ಅಷ್ಟು ಜನನು ಬ್ಯಾಲೆನ್ಸ್ ಮಾಡಬೇಕು. ಬಟ್ ಸೈಜ್ ಇರೋದೇ ಇಷ್ಟಿರೋದ್ರಿಂದ ಫ್ರಂಟ್ ಇಂದ ಬ್ಯಾಕ್ ವರ್ಗು ಎಷ್ಟು ಜನ ಕೂತಿರ್ತಾರೆ ಅಷ್ಟು ಜನನು ದೇ ಹ್ಯಾವ್ ಟು ಬ್ಯಾಲೆನ್ಸ್. ಒಬ್ರು ಬ್ಯಾಲೆನ್ಸ್ ಮಿಸ್ ಆಗಿದ್ರು ಬೋಟ್ ಇಂದ ನೀರಿಗೆ ಬೀಳ್ತಾರೆ. ಹೋಗ್ತಾ ಇದ್ದಾರೆ ನೋಡಿ ಪ್ಲೇಸ್ ನೋಡೋಕ್ಕೆ. ಅವ್ರು ಹೋಗಿ ಸೇಮ್ ಬೋಟ್ನ ವಾಪಸ್ ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ವೆದರ್. ಫೋಟೋಶೂಟ್ ಮಾಡ್ಸೋಕೆ ತುಂಬ ಚೆನ್ನಾಗಿದೆ. ಬಾಯ್, ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬನ್ನಿ. ಬಾಯ್. ಚಿತ್ರ ಹಿಡ್ಕೋಬೇಕು. ಫೈನಲಿ 3 hours ಆದ್ಮೇಲೆ ಬರ್ತವ್ರೆ. ಮುಗೀತಾ? ನಂದೊಂದು ರೌಂಡ್ ನಿದ್ದೆನೇ ಆಯ್ತು. ಬಾವನ ಇಬ್ರು ಮಲಿಕೊಂಡವ್ರೆ. ಎದ್ದಿದ್ದೀರಾ? ಸಾಕಾಯಿತು ಅಲ್ವಾ ಹರ್ಷ? ಅವ್ರು ಫೋಟೋಶೂಟ್ ಮಾಡಿಸ್ಕೊಂಡ್ರು, ಬಟ್ ನಮಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಅವ್ರು ಬರ್ತಿದ್ದಾರೆ, ವಿಡಿಯೋ ಮಾಡ್ಕೊತೀನಿ. ಫುಲ್ಲು ಹುಷಾರು ಬೇರೆ ಇಲ್ಲ. ಫುಲ್ ಗಂಟು ನೋವು, ಜ್ವರ, ನೆಗಡಿ, ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ. ನೋಡೋಣ, ಹೋಗ್ತಾ ಇದ್ದೀವಿ. ಪಾಪ ಇವ್ರ ಮನೆಯಲ್ಲಿ ನನ್ನ ಫೋನ್ ಚಾರ್ಜ್ ಹಾಕೋಕ್ಕೆ ಹೆಲ್ಪ್ ಮಾಡಿದ್ರು. ಅವ್ರು ಮುಗಿಸ್ಕೊಂಬರೋಕ್ಕೆ 2 to 3 hours ಆಗಿತ್ತು. ಫುಲ್ ಸುಸ್ತಾಗ್ಬಿಟ್ಟಿದ್ರು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್, ವೀಡಿಯೋಸ್. ತಿರ್ಗಿ ಅವ್ರು ಮುಗಿಸ್ಕೊಂಡು ಬಂದರು. ಹೇಗಿದೆ ನೋಡಿ ವಿಡಿಯೋ. ನಾವಿಲ್ಲೇ ಸ್ವೆಟ್ ಆಗ್ಬಿಟ್ಟು ಸಾಕಾಗಿತ್ತು. ಅಂತೂ ಇಂತೂ ಶೂಟ್, ಫಸ್ಟ್ ಶೂಟ್ ಮುಗೀತು. ನನ್ನ ಪಂಚೆ ವೈಟ್ ಹೋಗಿತ್ತು, ಬರ್ತಾ ಬ್ರೌನ್ ಆಗ್ಬಿಟ್ಟೈತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸಖತ್ತಾಗಿದೆ. ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ನಮ್ಗೆ ಇಲ್ಲಿರೋರ್ಗೆ ಗೊತ್ತಾಗ್ತಿದೆ ಟೈಮ್ ಹೆಂಗೆ ಹೋಗ್ತಿದೆ ಅಂತ. ಮುಕ್ಕಾಲು ನೋಡಿ ಮೇಕಪ್ ನಡೀತಾ ಇದೆ. ಮೇಕಪ್ಪೇ ಹಾಕಲ್ಲ ಅಂತಾರೆ. ಟಚಪ್. ಬೆಳಗ್ಗೆ ಒಂದು ರೌಂಡ್ ಮೇಕಪ್ ಆಯಿತು, ಈಗ ಟಚಪ್. ನೆಕ್ಸ್ಟ್ ಇವಾಗ ಅವಳ್ದು ಇವ್ರದ್ದಾಗ್ತದಂಗೆ. ನಾನು ಲಿಪ್ಸ್ಟಿಕ್ ಚೇಂಜ್ ಮಾಡಬೇಕು, ಟಚಪ್ ಮಾಡಿಸ್ಕೊಳ್ಳಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಮೇ ಬಿ ಅದ್ರ ವಾಯ್ಸ್ ಕೇಳಿಸ್ತಿರ್ಬಹುದು, ಅಲೆಗಳದ್ದು. ನಾನು ಸ್ವಲ್ಪ ವಾಯ್ಸ್ ಹೊರಟೋಗ್ಬಿಟ್ಟಿದೆ, ಹುಷಾರಿಲ್ಲ. ಸೊ ನನ್ನ ವಾಯ್ಸ್ ಕೇಳಿಸ್ತಿರುತ್ತೆ. ಮತ್ತು ಇಲ್ಲಿ ಟ್ರೀ ಮಧ್ಯ ಒಂದು ಸ್ಪಾಟ್. ನಂದು ಒಂದು ಕತೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಅಲ್ಲೊಂದು ಏನು ಮಿಸ್ ಆಗಿದೆ ನಿಮ್ಮದು? ಹೇರ್ ಕೋಮ್ ಮಿಸ್ ಆಗಿದೆ. ಅದು ಎಲ್ಲಿತ್ತು? ಹೇರ್ ಕೋಮ್ ಮಿಸ್ ಆಗಿದೆ ಬೆಳಿಗ್ಗೆ. ಹಾಂ, ಅದು ನಾನು ತೊಡೆ ಮೇಲೆ ಇಟ್ಟಿದ್ದು. ಹಾಂ ಅದಕ್ಕೆ ಇವಳು ಹೇಳ್ತಿದ್ದಳು, ನಾನೇ ಎತ್ಕೊಂಡಿದ್ದೀನಿ. ಹಾಂ, ಹೇಳಕ್ಕಾಗಲ್ಲ. ಏನ್ಕಾದ್ರೆ ಇರಲಿಲ್ವಲ್ಲ ಅವಳ ಹತ್ರ. ಹೊಸ ತಂದಿದ್ದೀನಿ, ನಾನು ಯೂಸೇ ಮಾಡೋ ಫಸ್ಟ್ ಆಫ್ ಆಲ್. ಚಿಂಗೆ ಕಳೆದೋಗಿದೆ ಈಗ ನಂದು. ಸೊ ಅವಳಿಗೆ ಡೌಟ್, ಓಲೇದು ತಿರುಪು ಕಳೆದೋಗಿದೆ. ಇವಳು ಲಂಗದ ಹತ್ರ ಹೋಗಿತ್ತು. ಅದಕ್ಕೆ ಅವಳು ನನ್ನ ಪ್ರೊಫೆಷನಲ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಳ್ಳಿ ಮಾಡ್ತಿದ್ದಾಳೆ. ನಾನು ಸೈಡ್ ಬಿಡೆ ಅಂದ್ರೂ ಅವಳು ಬಿಡಲಿಲ್ಲ. ನಂಗೆ ಇರೋದು ಒಂದೇ ಕೆಟ್ಟ ಅಭ್ಯಾಸ, ತಿನ್ನೋದು. ಅದ್ರ ಬಿಟ್ಟು ಯಾವ ಕೆಟ್ಟ ಕೆಲಸ ಮಾಡಿಲ್ಲ. ನೋಡಿ ಫೋಟೋಶೂಟ್ ನಡೀತಾ ಇದೆ. ಸಣ್ಣಾಗಬೇಕು ಅಂತ ಹೇಳೋದಿಲ್ಲ. ನೋಡ್ರಿ ಅವ್ರ ಹೊಟ್ಟೆ ನೋಡ್ರಿ. ಯಾವ ಸಾಂಗ್ ಕೇಳಿಸ್ತಿದೆ? ಯಾವ ಸಾಂಗ್ ಕೇಳಿಸ್ತಿದೆ? ಶೂರ್. ನಾನು ಹೇಳಿದ್ದು ಬರೀ ಇಂಥದೆಯಾ?
ಶೂರ್ಪನಖಿ ನಿಂಗೆ ಗೊತ್ತಾ? ನನ್ನ ಪಾಡು ಇವನ್ ಪಾಡು ನಾಯಿ ಪಾಡಾಗ್ಬಿಡೈತಿ ಇವತ್ತು. ಕಾದು ಕಾದು ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ವಾ? ಕಾದು ಕಾದು ಶೂಟ್ ನಡೀತಿದೆ. ನಾವೀಗ ಡ್ರೋನ್ ಆಡಿಸ್ತಾ ಇದ್ದಾರೆ ಮೇಲಕ್ಕೆ. ಅಲ್ಲಿ ಫೋಟೋ ತೆಗೆಸ್ಕೊತಿದ್ದಾರೆ. ನಾವು ಅವ್ರಿಗೋಸ್ಕರ ಜ್ಯೂಸ್ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹಿಂಗೆ ಇಲ್ಲಂತೂ ಸಖತ್ತಾಗಿದೆ. ಬೀಚ್ ಕಾಣಿಸ್ತಿದ್ಯಾ ಅಲ್ಲಿ? ಅಲ್ಲಿ ಕಾಣಿಸ್ತಿರೋದೇ ಬೀಚ್. ಹೋಗ್ತಾ ಇದ್ದೀವಿ. ಕಾರಲ್ಲಿ ಎಷ್ಟಲ್ಲಿ ನಡೀತಾ ಇದೆ. ಸ್ಟ್ರಗಲ್ ಬಿಹೈಂಡ್ ದ ಸೀನ್ಸ್. ಅಲ್ಲ, ತೋರಿಸು. ಇವನು ಕಾಫಿ ಕುಡಿತಿದ್ದಾನೆ. ಯಾವ ಥರ ಹೇಳಿ? ಚಾಕ್ಲೇಟ್ ಮೂಲಕ ಕಾಫಿ. ಇವ್ರಿಗೆ ನೋಡಿ ವ್ಲಾಗ್ ಮಾಡ್ತಾ ಇದ್ದಾರೆ. ಚಿದೋಣ ಬಂದು ಇಷ್ಟೊತ್ತಿಗೆ 4-5 ಸತಿ ಟೀ ಆಗಿರೋದು. ಬಾರೋ ವರ್ಷಿ ಅನ್ಕೊಂಡು ಪೋಸ್ ಕೊಡಕ್ಕೆ ಲೋಕವನ್ನು ಕಾಣೋರು ಯಾರು? ಬನ್ನಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀರಾ ನೋಡಿ. ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನ್ಕೊಂಡು ಫುಲ್ಲು ಬಾಡಿ ಹೋದ ಹೋಗ್ಬಿಟ್ಟವ್ರು ಇಬ್ರು. ಇಲ್ಲೇ ಇದೆ. ಆಗ್ಲೇ ಹತ್ತಿಸ್ಕೊ ಬಂದಲ್ಲ, ತಿರ್ಗಿ ಹೋಗಿ ಊಟ ಮಾಡೋಕ್ಕಾಗಲ್ಲ. ವಿಡಿಯೋ ಫುಲ್ ಸುಸ್ತಾಗ್ಬಿಟ್ಟಿದ್ದು. ಅದಕ್ಕೆ ಇವಾಗ ಇಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಸಾಕಾಗ್ಬಿಟ್ಟಿದೆ ನೋಡಿ. ಸಮುದ್ರ ಎಷ್ಟು ದೊಡ್ಡದಾಗಿದೆ. ಆಗಲೇ ವಿಡಿಯೋ ಮಾಡಬೇಕಾಗಿರೋರು ಅವ್ರು ಫುಲ್ ಸುಸ್ತಾಗ್ಬಿಟ್ಟಿದೆ ನೋಡಿ. ಫುಲ್ ಮೇಲೆ ಬಂದು ಅವ್ರು ಒಂಚೂರು ನಗ್ತಾನೆ ಇಲ್ಲ, ಹಂಗಾಗ್ಬಿಟ್ಟವ್ರೆ. ಮತ್ತೆ ಉಳ್ಕೊಳ್ದೆ ಈಗ ಬೀಚ್ ಹತ್ರ ಬರ್ತಾ ಇದ್ದೀವಿ. ಸೊ ಅಲ್ಲಿ ಫೋಟೋಶೂಟ್ ನಡೀತಿದೆ. ಇವಾಗ ನಾನು ಸ್ವಲ್ಪ ಚಿಕ್ಕದಲ್ಲಿ ವಿಡಿಯೋ ಮಾಡ್ಕೊಂಡು ನೋಡಿ ಅವರಿಬ್ರು ಹೆಂಗೆ ಹೊಡ್ ಬರ್ತಿದ್ದಾರೆ. ಇವರೇ ನಮ್ಮ ಮೇಕಪ್ ಆರ್ಟಿಸ್ಟ್ ಲಕ್ಷ್ಮಿ ಅಂತ. ನಾನು ಲಕ್ಷ್ಮಿ ಅಕ್ಕ ಅಂತ ಕರಿತಿದ್ದೀನಿ. ಸೊ ಇಲ್ಲಿದ್ದಾನೆ ಹರ್ಷ. ಅಲ್ಲಿ ನೋಡಿ ಅವ್ರು ಫೋನ್ ಕೊಡ್ತಿದ್ದಾರೆ. ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ನಂದು ವೈಟ್ ಕಲರ್ ಫ್ರಾಕಲ್ಲಿ 1-2 ಫೋಟೋಸ್ ತೊಗೊಂಡು ವಿಡಿಯೋಸ್ ತೊಗೊಂಡು ಮುಗೀತು. ಮತ್ತು ಫ್ರಾಕಲ್ಲಿ ಇವಾಗ ಇನ್ನೂ ನಡೀತಾ ಇದೆ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ದಿನ ಮುಗ್ದಿಲ್ಲ ನೋಡಿ ಹೆಂಗಿದೆ. ನಾವು ಆಗಲೇ ಫೋಟೋ ತೊಗೊಂಡ್ವಲ್ಲ ಅಲ್ಲಿ ಮೇಲೆ, ಅಂದರೆ ಹಿಂದೆ ವಿಡಿಯೋ ಬರ್ತಾರೆ ಇದಕ್ಕೂ ಮುಂಚೆ, ಅಲ್ಲಿ ಅಷ್ಟು ದೂರದಲ್ಲಿ ತೊಗೊಂಡಿದ್ದು. ಆಗ ಇಲ್ಲಿ ವಿಡಿಯೋಸ್ ನಡೀತಾ ಇದೆ. ಸೂರ್ಯನೂ ಮುಳುಗೋಗ್ಬಿಟ್ರು ನೋಡಿ. ಹೆಂಗಿದೆ ಅಂದರೆ ಕೇರಳ ಮಾತ್ರ ಸಖತ್ತಾಗಿದೆ. ಒಂಥರ ಗ್ರೀನ್ ಸಖತ್ತಾಗಿದೆ. ಶೋ ನೋಡಿ ಇವ್ರದ್ದು ಇನ್ನೂ ಮುಗ್ದಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. 7 ಆಗುತ್ತೆ ಇಲ್ಲಿಂದ ಮುಗಿಸ್ಕೊಂಡು ಹೊರಡೋದೆ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ 20 ಮಿನಿಟ್ಸ್ ಅಂತ ಹೇಳಿದ್ರು. ನೋಡೋಣ ಕಾರಲ್ಲಿ ನೋಡಿ ಫುಲ್ ಹೆಂಗಾಗ್ತದೆ. ಕತ್ಲಾಗ್ತಾ ಫುಲ್ ಸಖತ್ತಾಗಿದೆ. ಅಯ್ಯೋ ನೋಡಿ ಅವ್ರದ್ದು ಇನ್ನೂ ಮುಗ್ದಿಲ್ಲ. ಪ್ಯಾಕಪ್ ಮಾಡಿಕೊಂಡು ಹೋಗೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.